ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೇ ಒಬ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಆನಂದ್ ಕುಮಾರ್ ಹೆಗಡೆ ಅಂತ. ಅವ್ರು ಏನಂದ್ರು, ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಕ್ಕೆ ನೀವು ಅಲ್ಲಿ ಕೂತಿದ್ರೆ ಈ ಕಾರ್ಯಕ್ರಮ ನಡೀತಾ ಇದೆ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ ಎಂ ಬಿ ಪಾಟೀಲ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ ಬೈತಿ ಸುರೇಶ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಶಿವಾನಂದ್ ಪಾಟೀಲ್ ಅವರೇ, ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಬಿ ತಿಮ್ಮಾಪುರ್ ಅವರೇ, ನಮ್ಮಣ್ಣ ಅವರು ನಮ್ಮ ಪಕ್ಷದ ಮುಖಂಡರಾದಂಥ ಆತ್ಮೀಯಾದಂಥ ನಸೀರ್ ಅಹಮದ್ ಖಾನ್ ಸಾಬ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯಾದಂಥ ಮಾಜಿ ಮಂತ್ರಿಗಳಾದಂಥ ಬಸವರಾಜ್ ರೈರೆಡ್ಡಿ ಅವರೇ, ಅಶೋಕ್ ಪಠಾಣ್ ಅವರೇ, ವಿನಯ್ ಕುಲಕರ್ಣಿ ಅವರೇ, ವೇದಿಕೆ ಮೇಲೆ ಆಸೀನರು ಎಲ್ಲ ಪಕ್ಷದ ಮುಖಂಡರು ಇದ್ದಂತೆ ಎಲ್ಲ ಆತ್ಮೀಯರೇ, ಇವತ್ತು ಈ ಜನ ಸಾಗರ ನೋಡಿದ್ರೆ ನನ್ನ ಅನಿಸಿಕೆ ಉಮೇಶ್ ಮೇಟಿ ಅವರು ಕನಿಷ್ಠ 30,000 ಅಂತರದಲ್ಲಿ ಗೆಲ್ತಾರಂತ ನನ್ನ ವಿಶ್ವಾಸ ಇದೆ. ಇಲ್ಲೇ ಇಲ್ಲ, ನಾನು ರೋಡ್ ಶೋ ಮಾಡ್ಕೊಂಡು ಬಂದೆ. ಜನ ನಾವು ಏನು ನಿರೀಕ್ಷೆ ಇಟ್ಟಿದ್ದೀವಿ ಆ ನಿರೀಕ್ಷೆಯಿಂದ 4 ಪಟ್ಟು ಜನ ಬಂದವ್ರೆ. ನಾವು ಇಲ್ಲಿ ಬರೋಕ್ಕೇನೆ ಅರ್ಧ ತಾಸಾಯ್ತು, ಕಾರ್ಯಕ್ರಮ ಬರೋಕ್ಕೆ ಅರ್ಧ ತಾಸು ತಗೊಂಡು ಅಷ್ಟು ಜನ ಸಾಗರನ ಬಂದಿದ್ದಾರೆ. ಇವತ್ತು ನಾನು ಹುಬ್ಳಿಯಿಂದ ಬಾಗಲಕೋಟೆ ಬರುವಾಗ ಎಲ್ಲ ದಾರಿ ಉದ್ದಕ್ಕೆ ಜನ ನಿಂತ್ಕೊಂಡಿದ್ರು. ಎಲ್ಲ ಒಂದೇ ಹೇಳ್ತಾ ಇದ್ರು, ಮೇಟಿ ಅವ್ರು ಮಾಡಿರೋದು ಕೆಲಸ, ಅವ್ರು ಹೇಳ್ತವ್ರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡಿರೋದು ಯಾರೂ ಮಾಡಕ್ ಸಾಧ್ಯ ಆಗಲ್ಲ, ಅವ್ರು ಓದಿದಲ್ಲಿ ಅಭಿವೃದ್ಧಿ ಆಗಿದೆ, ಅವರು ಎಲ್ಲ ಅಭಿವೃದ್ಧಿ ಆಗಿರೋದು ಎಂದು ಬೇರೆಯವ್ರು ಮಾಡಕ್ ಸಾಧ್ಯ ಆಗಲ್ಲ ಅಂತ ಅಭಿವೃದ್ಧಿ ನಮ್ಮ ತಾಲೂಕನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ 2013ರಿಂದ 18ವರೆಗೂ ನಾನು ಬಂದಿರೋದು ಮಾಹಿತಿ ಜನ ಹೇಳಿರೋದು ಕನಿಷ್ಠ 3,500 ಕೋಟಿ ಅನುದಾನ ತಂದು ಅಷ್ಟು ಕೆಲಸನ ಮಾಡಿದಾರಂತ ಜನ ಹೇಳ್ತಾ ಇದ್ರು. ನಾವ್ ಯಾರು ನಿರೀಕ್ಷೆ ಇಟ್ಟಿಲ್ಲ, ಇಷ್ಟು ಬೇಗ ನಮ್ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಯಾರು ನಿರೀಕ್ಷೆ ಮಾಡಿಲ್ಲ. ಈ ಉಪಚುನಾವಣೆ ಬರ್ತದಂತನೂ ನಾವ್ ಯಾರು ನಿರೀಕ್ಷೆ ಮಾಡಿಲ್ಲ. ಆ ಭಗವಂತನ ಇಚ್ಛೆ, ಯಾರು ಏನು ಮಾಡೋಕ್ಕಾಗಲ್ಲ. ಇವತ್ತು ಅವ್ರು ಹೋಗಿದ್ದಾರೆ, ನಾವೆಲ್ಲ ಒಂದಿನ ಹೋಗ್ಬೇಕು. ಇವತ್ತು ಅವರು ಮಗ ಆದಂತ ಉಮೇಶ್ ಕತ್ತಿ ಅವರಿಗೆ ನಮ್ಮ ಪಕ್ಷ ವತಿಯಿಂದ ಅಭ್ಯರ್ಥಿ ಮಾಡಿದ್ದಾರೆ. ತಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರದ ಇವತ್ತು ಈ ನಮ್ಮ ಸರ್ಕಾರ ಬಂದು 3 ವರ್ಷ ಆಗಿದೆ. 2023ರಲ್ಲಿ ನಮ್ಮ ನಾಯಕರಾದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಯಾವುದಪ್ಪ 5 ಗ್ಯಾರಂಟಿ ಅಂದರೆ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡಬೇಕು, 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡಬೇಕು, 5 kg ಅಕ್ಕಿ ಇದ್ದಿದ್ದು 10 kg ಕೊಡಬೇಕು, ನಮ್ಮ ಈ ರಾಜ್ಯದಲ್ಲಿ ಎಲ್ಲನ ಹೆಣ್ಮಕ್ಳು ಎಲ್ಲನ ಕರ್ನಾಟಕದಲ್ಲಿ ಫ್ರೀ ಹೋಗ್ಬಾರ್ದು, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500ರಿಂದ 3,000 ಮಾಡಬೇಕಂತ ಘೋಷಣೆ ಮಾಡಿದ್ರು 2023ರಲ್ಲಿ. ಇದೇ ಬಿಜೆಪಿ ಅವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದಂದ್ರು. ನಮ್ಮ ಸರ್ಕಾರ ಬಂದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾರಿ ಮಾಡೋದು ತಮ್ಗೆಲ್ಲ ಗೊತ್ತೇ ಇರುತ್ತೆ.